ನಮಸ್ಕಾರ. ಮುಖ್ಯಾಂಶಗಳು. ಜನವರಿ 16ರಂದು ಕೋವಿಡ್ ಲಸಿಕೆ ಅಭಿಯಾನ, ಆರೋಗ್ಯ ಕಾರ್ಯಕರ್ತರಿಗೆ ಮೊದಲ ಆದ್ಯತೆ. ಇಂದು ಸಂಜೆ ಎಲ್ಲಾ ಮುಖ್ಯಮಂತ್ರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಸಂವಾದ. ಕೊರೋನಾ ಲಸಿಕೆ ವಿತರಣೆಗೆ ಅಗತ್ಯ ವ್ಯವಸ್ಥೆ. ಮೊದಲ ಹಂತದಲ್ಲಿ ರಾಜ್ಯಕ್ಕೆ 13.90 ಲಕ್ಷ ಲಸಿಕೆ ಲಭ್ಯ. ರಾಜ್ಯದಲ್ಲಿ ಹಕ್ಕಿ ಜ್ವರದ ಆತಂಕ ಇಲ್ಲ. ಸಚಿವ ಡಾ ಕೆ ಸುಧಾಕರ್. ಮೈಸೂರಿನಲ್ಲಿ ಶಿವರಾತ್ರೀಶ್ವರ ಶಿವಯೋಗಿ ಅವರ ಜಯಂತಿ, ಜನಸೇವಕ ಸಮಾವೇಶಕ್ಕೆ ಚಾಲನೆ ನೀಡಲಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಬೆಂಗಳೂರು ತಲುಪಿದ ಸಂಪೂರ್ಣ ಮಹಿಳಾ ಪೈಲಟ್ಗಳನ್ನೊಳಗೊಂಡ ವಿಮಾನ. ವಾರ್ತೆಗಳ ವಿವರ. ಕೋವಿಡ್-19ಕ್ಕೆ ವಿಶ್ವದ ಅತಿದೊಡ್ಡ ಲಸಿಕೆ ಅಭಿಯಾನ ಜನವರಿ 16ರಂದು ದೇಶದಲ್ಲಿ ಆರಂಭಗೊಳ್ಳಲಿದ್ದು, ಆದ್ಯತೆ ಮೇರೆಗೆ ದೇಶದ 3 ಕೋಟಿಗೂ ಅಧಿಕ ಆರೋಗ್ಯ ರಕ್ಷಣಾ ಕಾರ್ಯಕರ್ತರು ಮತ್ತು ಮುಂಚೂಣಿಯಲ್ಲಿರುವ ಕಾರ್ಯಕರ್ತರಿಗೆ ನೀಡಲಾಗುತ್ತದೆ. ಈ ಮಹಾ ಅಭಿಯಾನದ ಹಿನ್ನೆಲೆಯಲ್ಲಿ ರಾಜ್ಯಗಳಲ್ಲಿ ಕೈಗೊಳ್ಳಲಾಗಿರುವ ಪೂರ್ವ ಸಿದ್ದತೆಗಳನ್ನು ಅವಲೋಕಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಂವಾದ ನಡೆಸಲಿದ್ದಾರೆ. ಲಸಿಕಾ ಅಭಿಯಾನ ಸಮರ್ಪಕವಾಗಿ ನಡೆಯುವ ನಿಟ್ಟಿನಲ್ಲಿ ಸರ್ಕಾರ ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನು ಅಭಿವೃದ್ಧಿಪಡಿಸಿದೆ. ಇದರಲ್ಲಿ ಲಸಿಕೆಗೆ ನೋಂದಣಿ ಮಾಡಿಕೊಂಡಿರುವವರಿಗೆ ನೀಡಲಾಗುವ ಲಸಿಕೆ ಮತ್ತು ನಂತರದ ಪ್ರಕ್ರಿಯೆಗಳ ನಿಖರ ಮಾಹಿತಿಯನ್ನು ದಾಖಲಿಸಲಾಗುತ್ತದೆ. ಅಲ್ಲದೆ ಈ ಪ್ಲಾಟ್ಫಾರ್ಮ್ನಲ್ಲಿ ಲಸಿಕೆಯ ದಾಸ್ತಾನು, ಲಸಿಕೆ ಪಡೆದವರ ವ್ಯಕ್ತಿಗತ ಟ್ರ್ಯಾಕಿಂಗ್ ಸೇರಿದಂತೆ ಇನ್ನಿತರೆ ಮಾಹಿತಿಗಳು ಲಭ್ಯವಾಗಲಿವೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಪ್ರಧಾನಿ, ಈ ಲಸಿಕೆ ಅಭಿಯಾನದ ಮೂಲಕ ಭಾರತ ಕೋವಿಡ್-19 ವಿರುದ್ಧದ ಹೋರಾಟದ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುವ ಮಹತ್ವದ ಮೈಲಿಗಲ್ಲು ಸ್ಥಾಪಿಸಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. 2 ಲಸಿಕೆಗಳಾದ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಸುರಕ್ಷಿತ ಮತ್ತು ರೋಗ ನಿರೋಧಕ ಶಕ್ತಿ ಹೊಂದಿರುವುದು ದೃಢಪಟ್ಟ ಹಿನ್ನೆಲೆಯಲ್ಲಿ ಸರ್ಕಾರ ಈ ಲಸಿಕೆ ನೀಡಿಕೆಗೆ ಅನುಮತಿ ನೀಡಿದೆ. ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನವರಿ 16ರಿಂದ ವಿಶೇಷ ಲಸಿಕಾ ಅಭಿಯಾನ ಆರಂಭವಾಗಲಿದೆ. ಕೋವಿಡ್-19 ಲಸಿಕೆಯನ್ನು ಆದ್ಯತೆ ಮೇರೆಗೆ ಆರೋಗ್ಯ ರಕ್ಷಣಾ ಕಾರ್ಯಕರ್ತರು ಮತ್ತು ಮುಂಚೂಣಿಯಲ್ಲಿರುವ ಕಾರ್ಯಕರ್ತರಿಗೆ ಮೊದಲು ನೀಡಲಾಗುತ್ತದೆ. ನಂತರದ ಹಂತದಲ್ಲಿ 50 ವರ್ಷ ಮೇಲ್ಪಟ್ಟವರಿಗೆ ಹಾಗೂ ತದನಂತರದಲ್ಲಿ ಅದಕ್ಕಿಂತ ಕೆಳಗಿನ ವಯೋಮಾನದವರಿಗೆ ಲಸಿಕೆ ನೀಡಲು ನಿರ್ಧರಿಸಲಾಗಿದೆ. ಬೆಂಗಳೂರಿನ ಆನಂದರಾವ್ ವೃತ್ತದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಟ್ಟಡದಲ್ಲಿ ಕೋವಿಡ್-19 ಲಸಿಕೆ ದಾಸ್ತಾನು ಮಾಡುತ್ತಿರುವ ಕೇಂದ್ರಕ್ಕೆ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ನಿನ್ನೆ ಭೇಟಿ ನೀಡಿ ಸಿದ್ದತೆಗಳ ಪರಾಮರ್ಶೆ ನಡೆಸಿದರು. ಇದೇ ವೇಳೆ ಆರೋಗ್ಯ ಅಧಿಕಾರಿಗಳೊಂದಿಗೆ ಲಸಿಕೆ ಹಂಚಿಕೆ, ಸಂಗ್ರಹ ಮತ್ತಿತರ ಕಾರ್ಯವಿಧಾನದ ಪ್ರಗತಿಯ ಬಗ್ಗೆ ಚರ್ಚಿಸಿದರು. ನಂತರ ಸುದ್ದಿಗಾರರೊಂದಿಗೆ ರಾಜ್ಯದಲ್ಲಿ ಕೊರೋನಾ ಲಸಿಕೆ ಸಂಗ್ರಹಕ್ಕೆ ಎಲ್ಲಾ ಅಗತ್ಯ ವ್ಯವಸ್ಥೆ ಮಾಡಲಾಗಿದೆ. ಮೊದಲ ಹಂತದಲ್ಲಿ 13.90 ಲಕ್ಷ ಲಸಿಕೆ ರಾಜ್ಯಕ್ಕೆ ಲಭ್ಯವಾಗಲಿದೆ ಎಂದು ತಿಳಿಸಿದರು. ಕೊರೋನಾ ಲಸಿಕೆ ನೀಡುವ ಕಾರ್ಯ ಆರಂಭವಾದ ನಂತರ ಕೇಂದ್ರದ ಆದೇಶದ ಮೇರೆಗೆ ಚುನಾಯಿತ ಪ್ರತಿನಿಧಿಗಳಲ್ಲಿ ಆರೋಗ್ಯ ಸಚಿವರು ಮೊದಲು ಲಸಿಕೆ ಪಡೆಯಲಿದ್ದಾರೆ. ನಾವು ಕಾನೂನು ಪಾಲಿಸುತ್ತಿದ್ದು ಕೇಂದ್ರದ ಆದೇಶಕ್ಕೆ ಕಾಯಲಾಗುತ್ತಿದೆ ಎಂದು ಹೇಳಿದರು. ವ್ಯಾಕ್ಸಿನ್ ಸಂಗ್ರಹಕ್ಕೆ ರಾಜ್ಯದಲ್ಲಿ ಬೆಂಗಳೂರು ಹಾಗೂ ಬೆಳಗಾವಿಯಲ್ಲಿ ದೊಡ್ಡ ಸಂಗ್ರಹ ವ್ಯವಸ್ಥೆಗಳಿವೆ. ಅಲ್ಲದೆ ಚಿತ್ರದುರ್ಗ, ಕಲಬುರಗಿ, ದಕ್ಷಿಣ ಕನ್ನಡ, ಮೈಸೂರು, ಬಾಗಲಕೋಟೆಯಲ್ಲಿ 5 ಪ್ರಾದೇಶಿಕ ಸಂಗ್ರಹ ವ್ಯವಸ್ಥೆ ಇದೆ. ಉಳಿದಂತೆ ಬಿಬಿಎಂಪಿ ವ್ಯಾಪ್ತಿಯಲ್ಲೂ ಸಂಗ್ರಹ ಕೇಂದ್ರಗಳಿವೆ ಎಂದರು. ರಾಜ್ಯದಲ್ಲಿ ಹಕ್ಕಿ ಜ್ವರದ ಯಾವುದೇ ಸುಳಿವಿಲ್ಲ, ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿದರು. 30 ಜಿಲ್ಲೆಗಳಲ್ಲಿ ಒಂದು ಕಾರ್ಪೊರೇಷನ್ ವ್ಯಾಕ್ಸಿನ್ ಸ್ಟೋರ್ ಅಂತ ಇದು ನಮ್ಮ ವ್ಯಾಕ್ಸಿನ್ ಸ್ಟೋರ್ಸ್ ಇದೆ. ಅದೇ ರೀತಿ ಬಿಬಿಎಂಪಿ ಲಿಮಿಟ್ಸ್ನಲ್ಲಿ ಒಂದು ಕಾರ್ಪೊರೇಷನ್ ವ್ಯಾಕ್ಸಿನ್ ಸ್ಟೋರ್ ಇದೆ. ಒಟ್ಟು 50 ಬ್ಲಾಕ್ ವ್ಯಾಕ್ಸಿನ್ ಸ್ಟೋರ್ಸ್. ಇಷ್ಟು ವಿಷಯಗಳನ್ನು ಸಿದ್ಧತೆಗಳು ಎಲ್ಲ ಕೂಡ ಸರಿಯಾಗಿದೆ. ಮಾನ್ಯ ಪ್ರಧಾನಮಂತ್ರಿಗಳು ನಾಳೆ 4 ಗಂಟೆಗೆ ಬಹುಶಃ 16ನೇ ತಾರೀಕು ಯಾವ ರೀತಿ ಮಾಡಬೇಕು ಅನ್ನೋ ಮಾರ್ಗದರ್ಶನ ನಮಗೆಲ್ಲ ಕೂಡ ಕೊಡ್ತಾರೆ, ಮಾರ್ಗಸೂಚಿಯನ್ನು ಕೂಡ ಕೊಡ್ತಾರೆ. ಅದರ ಅನ್ವಯ ಕರ್ನಾಟಕ ಎಲ್ಲ ರೀತಿಯಲ್ಲಿ ಕೂಡ ಸಿದ್ಧತೆಗಳನ್ನು ಸರಿಯಾಗಿ ನಾವು ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಬಿಜೆಪಿ ವರಿಷ್ಠರು ಹಸಿರು ನಿಶಾನೆ ತೋರಿದ್ದು 7 ಹೊಸ ಸಚಿವರು ಸಂಪುಟಕ್ಕೆ ಸೇರ್ಪಡೆಯಾಗುವುದು ಖಚಿತವಾಗಿದೆ. ದೆಹಲಿ ಪ್ರವಾಸ ಕೈಗೊಂಡಿದ್ದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಿನ್ನೆ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು.
ಈ ವೇಳೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಕರ್ನಾಟಕ ಉಸ್ತುವಾರಿ ಅರುಣ್ ಸಿಂಗ್ ಉಪಸ್ಥಿತರಿದ್ದರು. ದೆಹಲಿಯಿಂದ ಬೆಂಗಳೂರಿಗೆ ಮರಳಿದ ನಂತರ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಯಡಿಯೂರಪ್ಪ, 7 ಸಚಿವರನ್ನು ಸಂಪುಟಕ್ಕೆ ಸೇರ್ಪಡೆಗೊಳಿಸಿಕೊಳ್ಳಲಾಗುವುದು. ಇದೇ 14ರಂದು ಸಂಕ್ರಾಂತಿ ಹಬ್ಬವಿರುವ ಹಿನ್ನೆಲೆಯಲ್ಲಿ ಜನವರಿ 13ರ ಮಧ್ಯಾಹ್ನದ ನಂತರ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದರು. ಹಿಂದೆ ನಿರ್ಧರಿಸಿದಂತೆಯೇ ಸಚಿವ ಸಂಪುಟ ವಿಸ್ತರಣೆ ನಡೆಯಲಿದೆ. ಆದರೆ ಕೆಲ ಸಣ್ಣ ಬದಲಾವಣೆಗಳನ್ನು ಕೂಡ ಮಾಡಲಾಗುವುದು ಎಂದು ಮಾಹಿತಿ ನೀಡಿದರು. ಯಾರನ್ನು ಭೇಟಿ ಆಗ್ತಾರೆ? ಈಗಿರೋ ಪ್ರಕಾರ ಅಮಿತ್ ಶಾ ಅವರು ಕನ್ಫರ್ಮ್ ಆಗಿದೆ. ಹೋಮ್ ಮಿನಿಸ್ಟರ್ ತಿಳಿಸ್ತಾರೆ. ठंडी मिल गई है। अब लंबे समय से लंबित मंत्रिमंडल विस्तार की प्रक्रिया को वे आगे बढ़ा सकेंगे। कल येदियुरप्पा ने दिल्ली में इस सिलसिले में भाजपा अध्यक्ष जेपी नड्डा और केंद्रीय ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಇಂದು ಮೈಸೂರು ಜಿಲ್ಲೆ ಪ್ರವಾಸ ಕೈಗೊಂಡಿದ್ದು, ಆದಿ ಜಗದ್ಗುರು ಶಿವರಾತ್ರೀಶ್ವರ ಶಿವಯೋಗಿ ಅವರ 1061ರ ಜಯಂತಿ ಉದ್ಘಾಟಿಸಿ ಕೃತಿ ಲೋಕಾರ್ಪಣೆ ಮಾಡಲಿದ್ದಾರೆ. ನಂತರ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಿದ್ದಾರೆ. ಬಳಿಕ ಭಾರತೀಯ ಜನತಾ ಪಕ್ಷ ಆಯೋಜಿಸಿರುವ ಜನಸೇವಕ ಸಮಾವೇಶಕ್ಕೆ ಚಾಲನೆ ನೀಡಿ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ಆಯೋಜಿಸಲಾಗಿರುವ 2ನೇ ರಾಷ್ಟ್ರೀಯ ಯುವ ಸಂಸತ್ ಉತ್ಸವಕ್ಕೆ ಲೋಕಸಭಾಧ್ಯಕ್ಷ ಓಂ ಪ್ರಕಾಶ್ ಬಿರ್ಲಾ ಮತ್ತು ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು ಇಂದು ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ 18ರಿಂದ 25ನೇ ವರ್ಷದೊಳಗಿನ 88,000 ಯುವಕರು ಪಾಲ್ಗೊಂಡಿದ್ದಾರೆ. ಉತ್ಸವದ 3 ರಾಷ್ಟ್ರೀಯ ವಿಜೇತರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿದ್ದಾರೆ. गन 2019 को आयोजित एक भव्य समारोह में पुरस्कार प्रदान किए थे। इस वर्ष राष्ट्रीय युवा संसद महोत्सव 2021 का आयोजन माननीय स्पीकर महोदय, लोकसभा श्री ओम बिरला जी, ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು ಯುವ ಸಂಸತ್ ಕಾರ್ಯಕ್ರಮದಲ್ಲಿ ಯುವಕರಿಗೆ ಸಂಸತ್ ಮತ್ತು ಸಂಸದೀಯ ಚಟುವಟಿಕೆಗಳ ಮಾಹಿತಿ ದೊರೆಯಲಿದ್ದು, ಅದು ಅವರಿಗೆ ಕಾಯ್ದೆಗಳ ರಚನೆ, ಚರ್ಚೆ ಮತ್ತಿತರ ಬೆಳವಣಿಗೆಗಳ ಕುರಿತು ಸಮಗ್ರ ಅರಿವು ಮೂಡಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. राष्ट्रीय युवा संसद महोत्सव 2021 के प्रतिभागीगण और वर्चुअल माध्यम से देश के कोने कोने से जुड़े हमारे युवा साथी, आज इस महान राष्ट्र के युवाओं के लिए लोकतंत्र के मंदिर संसद भवन के द्वार खोलकर इतिहास रचा जा रहा है। इस सम्मानीय संसद में ये युवा राष्ट्रीय महोत्सव के विभिन्न मुद्दों पर अपने विचार व्यक्त करेंगे। आज भारतीय संसद के सेंट्रल हॉल में राज्य स्तर के 84 युवा विजेता हमारे बीच उपस्थित है। मैं माननीय स्पीकर महोदय लोकसभा श्री ओम बिरला जी को धन्यवाद देता हूं, जिन्होंने आज आयोजन इस संसद के केंद्रीय खर्च में कराने की अनुमति दी है। इसके उपरांत संसद भवन के सभी अधिकारियों का हमें पूरा सहयोग मिला और युवा संसद महोत्सव 2021 के अंतिम चरण का आयोजन हमें संसद भवन में करने का अनूठा अवसर मिला है। मजबूत बनाने के लिए और उस पर अपनी सक्रिय भागीदारी ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು 2ನೇ ರಾಷ್ಟ್ರೀಯ ಯುವ ಸಂಸತ್ ಉತ್ಸವದ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಲೋಕಸಭಾಧ್ಯಕ್ಷರಾದಂತಹ ಓಂ ಪ್ರಕಾಶ್ ಬಿರ್ಲಾ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ಈ ಕಾರ್ಯಕ್ರಮದ ನೇರ ಪ್ರಸಾರ. सात दशकों के बाद भी हमारा लोकतंत्र सशक्त हुआ है, मजबूत हुआ है, समृद्ध हुआ है और लगातार लोकतंत्र के प्रति लोगों का विश्वास भरोसा बढ़ा है। और यही कारण है 17 आम चुनाव और 300 विधानसभा चुनाव के अंदर लगातार मतदाताओं का मत प्रतिशत बढ़ना, देश के नौजवानों का लोकतंत्र के पर्व में सक्रिय योगदान देना और उनका विश्वास
रखना निश्चित रूप से यही कारण है कि आज हमारा लोकतंत्र और मजबूत हुआ है, समृद्ध हुआ है। हमारे लोकतंत्र की परिपक्वता इस बात से भी है कि 17 आम चुनाव के अंदर जिस सहजता से सत्ता का हस्तांतरण हुआ, उस सत्ता के हस्तांतरण से ये साबित करता है कि भारत का लोकतंत्र मजबूत है और हमारे संविधान में ये व्यवस्था दी है कि जब भी शासन में कोई व्यवस्था होगी तो चुनी हुई सरकार की व्यवस्था होगी, और इसी के कारण आज हम चुनी सरकार के रूप में देश के अंदर एक मार्गदर्शन की भूमिका के रूप में काम कर रहे हैं। 7 दशकों के अंदर बहुत परिवर्तन हुए। इन परिवर्तनों का साक्षी ये केंद्रीय कक्ष है, जहां पर आजादी के बाद हमारे चुने हुए प्रतिनिधियों ने देश के लिए योगदान दिया, देश को आगे बढ़ाने के लिए संकल्पित होकर काम किया, जिसके कारण हमारा देश आज लगातार आगे बढ़ रहा है। ये बात सही है कि स्वतंत्रता के पूर्व एक समय था जब हमारे नौजवानों ने देश के लिए आजादी दी, आजादी के लिए कुर्बानी दी, बलिदान दिया, और उन्होंने संघर्ष में अपनी मातृभूमि के लिए सब कुछ न्यौछावर किया। आज स्वतंत्रता के बाद की स्थिति कुछ और है। उस समय की परिस्थिति के अनुसार युवाओं ने बलिदान देकर देश को आजाद कराया था, लेकिन आज इसी भावनाओं को हमें रखते हुए किस तरीके से हम भारत को सर्वोच्च बढ़ा सकते हैं, इस देश की प्रगति को आगे बढ़ा सकते हैं, इस दिशा के अंदर हमें काम करने की आवश्यकता है। और ये जिम्मेदारी इस देश के नौजवानों की है कि हम किस तरीके से आजाद भारत में हमारा सर्वाधिक योगदान देकर, सक्रिय योगदान देकर इस देश को आगे की ओर बढ़ाएं और इस देश की प्रगति के लिए हमारा योगदान दें। साथियों, आज ये दायित्व, ये कर्तव्य आप सबको निभाना है। हमें इस देश को बहुत ऊंचाइयों पर ले जाना है, और इस देश को ऊंचाइयों पर ले जाने में अगर सबसे बड़ा योगदान हो सकता है तो देश के नौजवानों का हो सकता है। इसलिए हमारा दायित्व भी है, कर्तव्य भी है कि हम देश को आगे बढ़ाने के लिए किस तरीके से हमारा योगदान दें, इस दिशा के लिए आज आप यहाँ बैठे हैं। अपने विचार ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಮಾರೋಪ ಸಮಾರಂಭ ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಲಿದ್ದಾರೆ. ದೇಶದ 7 ರಾಜ್ಯಗಳಲ್ಲಿ ಹಕ್ಕಿ ಜ್ವರ ಹರಡಿದ್ದು, ಸೋಂಕು ನಿಯಂತ್ರಣಕ್ಕೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಕೇಂದ್ರ ಪಶುಸಂಗೋಪನೆ ಮತ್ತು ಡೈರಿ ಇಲಾಖೆ ಸೂಕ್ತ ನಿರ್ದೇಶನ ನೀಡಿದೆ. ಕೇರಳ, ರಾಜಸ್ಥಾನ, ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶ, ಹರಿಯಾಣ, ಗುಜರಾತ್ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಿಗೆ ಸೋಂಕು ವ್ಯಾಪಿಸಿದೆ. ದೆಹಲಿ ವಿಕಾಸ್ ಪ್ರಾಧಿಕಾರದ ವರದಿ ಪ್ರಕಾರ ಅಲ್ಲಿನ ಪಕ್ಷಿ ಸಾಕಾಣಿಕೆ ಕೇಂದ್ರಗಳಲ್ಲಿ ಅನೇಕ ಪಕ್ಷಿಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿವೆ. ಛತ್ತೀಸ್ಗಢದ ಬಲೋದ್ ಜಿಲ್ಲೆಯಲ್ಲಿ ವನ್ಯ ಪಕ್ಷಿಗಳು ಹಾಗೂ ಕುಕ್ಕಟ ಸಾಕಾಣಿಕೆ ಕೇಂದ್ರಗಳಲ್ಲಿ ಅಸಹಜ ಸಾವು ಸಂಭವಿಸಿದೆ. ಇವುಗಳ ಮಾದರಿಯನ್ನು ಪ್ರಯೋಗಾಲಯಕ್ಕೆ ರವಾನಿಸಲಾಗಿದೆ. ಈ ಕುರಿತು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಡೈರಿ ಸಚಿವಾಲಯ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಈ ಮಧ್ಯೆ ಕೇರಳದಲ್ಲಿ ಕೋಳಿಗಳ ಸಾಮೂಹಿಕ ನಾಶ ಪೂರ್ಣಗೊಂಡಿದ್ದು, ಸೂಕ್ತ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕೇರಳ, ಹರಿಯಾಣ, ಹಿಮಾಚಲ ಪ್ರದೇಶಕ್ಕೆ ಕೇಂದ್ರ ತಂಡಗಳನ್ನು ಅಧ್ಯಯನಕ್ಕಾಗಿ ನಿಯೋಜಿಸಲಾಗಿದೆ. ಕಾನ್ಪುರದಲ್ಲಿ ಹಕ್ಕಿ ಜ್ವರ ಕಂಡುಬಂದಿದ್ದರಿಂದ ಉತ್ತರ ಪ್ರದೇಶದಲ್ಲಿ ಕಟ್ಟುನಿಟ್ಟಿನ ಎಚ್ಚರಿಕೆ ವಹಿಸಲಾಗಿದೆ. ಐಸಿಎಆರ್ ಪಶು ವಿಜ್ಞಾನ ವಿಭಾಗದ ಮಾಜಿ ಉಪನಿರ್ದೇಶಕ ಡಾ ಕೆಎಂಸಿ ಪಾಠಕ್ 2006ರಿಂದಲೇ ದೇಶದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಳ್ಳುತ್ತಿದೆ. ಆದರೆ ಇಲ್ಲಿಯವರೆಗೆ ಯಾವುದೇ ವ್ಯಕ್ತಿಯಲ್ಲಿ ಸೋಂಕು ಪತ್ತೆಯಾಗಿಲ್ಲ. ಆದ್ದರಿಂದ ಜನರು ಆತಂಕ ಪಡುವ ಅಗತ್ಯವಿಲ್ಲ. ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಕೈಗೊಂಡು ಜಲಮೂಲಗಳು, ಜೀವಂತ ಪಕ್ಷಿಗಳ ಮಾರಾಟ ಕೇಂದ್ರಗಳು, ಮೃಗಾಲಯ, ಕೋಳಿ ಸಾಕಾಣಿಕೆ ಕೇಂದ್ರಗಳಲ್ಲಿ ಸೋಂಕು ಹರಡದಂತೆ ಸೂಕ್ತ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದ್ದಾರೆ. ಪಿಪಿಇ ಕಿಟ್ಗಳನ್ನು ಧರಿಸಿ ಸೂಕ್ತ ಸುರಕ್ಷತಾ ಸಾಧನಗಳ ಮೂಲಕ ಕೋಳಿಗಳ ಸಾಮೂಹಿಕ ನಾಶ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ಳಬೇಕು. ಕೋಳಿ ಮತ್ತು ಮೊಟ್ಟೆ ಮಾರಾಟ ಮತ್ತು ಸೇವನೆ ವಿಚಾರದಲ್ಲಿ ಊಹಾಪೋಹಗಳಿಗೆ ಅವಕಾಶ ನೀಡದೆ ಸೂಕ್ತ ಅರಿವು ಮೂಡಿಸಬೇಕು ಎಂದು ತಿಳಿಸಿದ್ದಾರೆ. तो एक तो आपको ग्लव्स पहनने चाहिए, आपको फेस मास्क पहना होना चाहिए, साथ ही साथ जहां उनकी जो उनके हाउसेज हैं, जहां हाउसिंग सिस्टम जहां कर रखा है, प्रोटीन का सबसे अच्छा सस्ता साधन जो है चिकन और अंडा है.
तो इसको बंद मत करिए, खाना बंद मत करिए, किसी तरह की भ्रांति में मत आइए। बस आपको सावधानी ये बरतनी है कि उसको प्रॉपर कुकिंग होनी चाहिए, प्रॉपर पका होना चाहिए। कच्चा अंडा नहीं खाएं, आधा कच्चा नहीं खाएं, हाफ बॉयल एग भी नहीं। ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಮತ್ತೆ ಶಾಪಿಂಗ್? ಅಪ್ಪ, ನೀವ್ ಇವಳನ್ನು ಹಾಳು ಮಾಡಿದ್ದೀರಿ. ಲಿಮಿಟ್ ನಲ್ಲಿದ್ರೆ ಏನು ತೊಂದರೆ ಆಗಲ್ಲ. ಯಾವುದೇ ಲಿಮಿಟ್ ಇಲ್ಲದೆ ಶಾಪಿಂಗ್ ಮಾಡ್ತಾಳೆ ನಿಮ್ ಕಾರ್ಡ್ ನಲ್ಲಿ. ಆಡ್ ಆನ್ ಇದೆಯಲ್ಲ? ನಾನು ಕಾರ್ಡ್ ನಲ್ಲಿ ಲಿಮಿಟ್ ಸೆಟ್ ಮಾಡಿದ್ದೀನಿ. ಮತ್ತೆ ಇದರ ಲಾಭ ಏನಂದ್ರೆ ರಿಸ್ಕ್ ಕಮ್ಮಿ ಆಗುತ್ತೆ. ಮತ್ತೆ ಒಂದ್ ವೇಳೆ ಫ್ರಾಡ್ ಆದ್ರೂ ತಕ್ಷಣ ಬ್ಯಾಂಕಿಗೆ ತಿಳಿಸಿ ನಷ್ಟ ಕಮ್ಮಿ ಆಗುತ್ತೆ. ಮುಂದಿನ ಸಾರಿ ಪಿಂಕ್ ಡ್ರೆಸ್. ಯು ಆರ್ ದ ಲಿಮಿಟ್. ಲಿಮಿಟ್ ಸೆಟ್ ಇದೆ ಅಲ್ಲ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 792 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,27,559ಕ್ಕೆ ಏರಿಕೆಯಾಗಿದೆ. ನಿನ್ನೆ 593 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ ಒಟ್ಟು 9,05,751ಕ್ಕೆ ತಲುಪಿದೆ. ನಿನ್ನೆ ಇಬ್ಬರು ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 12,140ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 9,649 ಸಕ್ರಿಯ ಪ್ರಕರಣಗಳಿವೆ. 202 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಿನ್ನೆ 1,13,206 ಮಾದರಿ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,52,82,243 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 453 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,92,581ಕ್ಕೆ ಏರಿಕೆಯಾಗಿದೆ. ನಿನ್ನೆ 261 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,82,166ಕ್ಕೆ ಏರಿಕೆಯಾಗಿದೆ. ಸದ್ಯ 6,068 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ ನಿನ್ನೆ ಯಾವುದೇ ಸಾವಿನ ಪ್ರಕರಣ ವರದಿಯಾಗಿಲ್ಲ. ಇದುವರೆಗೂ ಒಟ್ಟು 4,346 ಮಂದಿ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆಯಲ್ಲಿ ಯಾವುದೇ ಸೋಂಕು ಪ್ರಕರಣ ದಾಖಲಾಗಿಲ್ಲ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ದೇಶದಲ್ಲಿ ಕೋವಿಡ್-19 ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 16,311 ಕೊರೋನಾ ಸೋಂಕು ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,04,66,595ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 2,22,526 ಸಕ್ರಿಯ ಪ್ರಕರಣಗಳಿದ್ದು, ಈ ಪ್ರಮಾಣ ಶೇಕಡಾ 2.13ಕ್ಕೆ ಇಳಿಕೆಯಾಗಿದೆ. ಇದುವರೆಗೂ ಒಟ್ಟು 1,92,990 ಮಂದಿ ಗುಣಮುಖರಾಗಿದ್ದು, ಚೇತರಿಕೆಯ ದರ ಶೇಕಡಾ 96.43ರಲ್ಲಿದೆ. ದೇಶದಲ್ಲಿ ಈವರೆಗೆ 1,51,160 ಮಂದಿ ಸಾವನ್ನಪ್ಪಿದ್ದು, ಮರಣ ಪ್ರಮಾಣ ಶೇಕಡಾ 1.44ರಷ್ಟಿದೆ. ಕೊರೋನಾ ವ್ಯಾಕ್ಸಿನ್ ವಿತರಣೆ ಹಾಗೂ ಸುರಕ್ಷತೆಗೆ ವಿಜಯಪುರದಲ್ಲಿ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಪೂರ್ವ ಸಿದ್ದತೆ ನಡೆಸಿದೆ. ವ್ಯಾಕ್ಸಿನ್ ಬಳಕೆ ವಿತರಣೆಗೆ ಪ್ರತ್ಯೇಕ ಕಾರ್ಯಪಡೆ ಸಿದ್ದಗೊಳಿಸಿದ್ದು, ಸಿಬ್ಬಂದಿಗೆ ಕಾರ್ಯಾಗಾರ ಏರ್ಪಡಿಸಿ ಪೂರ್ವ ಮಾಹಿತಿ ನೀಡಲಾಗಿದೆ. ಈ ಮೂಲಕ ಲಸಿಕೆ ಸರಬರಾಜು ಮತ್ತಿತರ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಜಿಲ್ಲಾಧಿಕಾರಿ ನಡೆಸಿದ ಪೂರ್ವಾಭ್ಯಾಸ ಯಶಸ್ವಿಯಾಗಿದೆ. ಸುದ್ದಿಗಾರರೊಂದಿಗೆ ಜಿಲ್ಲಾಧಿಕಾರಿ ಪಿ. ಸುನೀಲ್ ಕುಮಾರ್, ಜಿಲ್ಲೆಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ಸೇರಿ ಮೊದಲ ಹಂತದಲ್ಲಿ ಒಟ್ಟು 15,318 ಮಂದಿ ಆರೋಗ್ಯ ಕಾರ್ಯಕರ್ತರನ್ನು ಗುರುತಿಸಲಾಗಿದೆ. 3 ದಿನಗಳಲ್ಲಿ ಅವರಿಗೆ ಸಂಪೂರ್ಣ ವ್ಯಾಕ್ಸಿನ್ ನೀಡಲಾಗುವುದು ಎಂದರು. ಲಸಿಕೆಯ ನಂತರ ಚಿಕಿತ್ಸೆ ಅಗತ್ಯವಿದ್ದಲ್ಲಿ ಅಂತಹವರಿಗೆ 10 ಪ್ರತ್ಯೇಕ ಕೇಂದ್ರಗಳನ್ನು ಗುರುತಿಸಲಾಗಿದೆ. ವ್ಯಾಕ್ಸಿನ್ ಸಂಗ್ರಹಿಸಿಡಲು ಅಗತ್ಯ ಸಿದ್ದತೆ ನಡೆದಿದೆ ಎಂದು ಹೇಳಿದರು. ಹಾಸ್ಪಿಟಲ್ ಸಿಬ್ಬಂದಿ ಜೊತೆಗೆ ನಾವು ಅಂಗನವಾಡಿ ಕಾರ್ಯಕರ್ತರನ್ನು ಹೆಲ್ಪರ್ಸನ್ನು ಕೂಡ ಸೇರಿಸಿದ್ದೀವಿ. ಈ ಹಾಸ್ಪಿಟಲ್ಗಳು ಪಬ್ಲಿಕ್ ಮತ್ತು ಪ್ರೈವೇಟ್ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಎಲ್ಲ ಥರ ಸಿಬ್ಬಂದಿಗಳನ್ನು ಇನ್ಕ್ಲೂಡ್ ಮಾಡಿದ್ದೀವಿ. ಸೊ ಹಾಗೆ ನಾವು ನೋಡಿದರೆ ಪ್ರೈವೇಟ್ ಬೆನಿಫಿಷರೀಸ್ ಎಲ್ಲ ಸೇರಿ
15,318 ಜನ ಆಗ್ತಾರೆ. ಇದಾದ ನಂತರ ಈ ವ್ಯಾಕ್ಸಿನೇಷನ್ ಮಾಡುವಾಗ ಯಾರಿಗಾದರೂ ಏನಾದರೂ ತೊಂದರೆ ಆದಲ್ಲಿ ಈ ಏನು AEFI ಅಂತ ಒಂದು ಮ್ಯಾನೇಜ್ಮೆಂಟ್ ಸೆಂಟರ್ಸ್ ಏನು ನಾವು ಮಾಡಿದ್ದೀವಿ, ಅಂದರೆ ಅಡ್ವರ್ಸ್ ಈವೆಂಟ್ಸ್ ಫಾಲೋಯಿಂಗ್ ಇಮ್ಯುನೈಸೇಷನ್, ಅಂದರೆ ಈ ವ್ಯಾಕ್ಸಿನೇಷನ್ ಆದಮೇಲೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಒಂದು 10 ಸೆಂಟರ್ಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ. ಆ ಪೇಷಂಟ್ಸನ್ನು ಆ ನಿಯರ್ ಬೈ ಸೆಂಟ್ರಿಗೆ ನಾವು ರೆಫರ್ ಮಾಡಬೇಕಾಗಿದೆ. ಅವು ನಾವು ಪಟ್ಟಿ ನೋಡಬೇಕಾದ್ರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಅಲಾಮಿನ್ ಮೆಡಿಕಲ್ ಕಾಲೇಜ್, BLDE ಮೆಡಿಕಲ್ ಕಾಲೇಜ್, ಅಶ್ವಿನಿ ಹಾಸ್ಪಿಟಲ್ ವಿಜಯಪುರ, ಚೌಧರಿ ಹಾಸ್ಪಿಟಲ್, ಯಶೋಧ ಹಾಸ್ಪಿಟಲ್, ತಾಲೂಕು ಹಾಸ್ಪಿಟಲ್ ಇಂಡಿ, ತಾಲೂಕು ಹಾಸ್ಪಿಟಲ್ ಸಿಂದಗಿ, ತಾಲೂಕು ಹಾಸ್ಪಿಟಲ್ ಬಸವನ ಬಾಗೇವಾಡಿ, ತಾಲೂಕು ಹಾಸ್ಪಿಟಲ್ ಮುದ್ದೆಬಿಹಾರ್. ಇಷ್ಟು ಕಡೆ ಏನಾದರೂ ಅಡ್ವರ್ಸ್ ಈವೆಂಟ್ ಏನಾದರೂ ಆದರೆ ವ್ಯಾಕ್ಸಿನೇಷನ್ ಟೈಮಲ್ಲಿ ಆ ನಿಯರ್ ಬೈ ಸೆಂಟ್ರಿಗೆ ನಾವು ರೆಫರ್ ಮಾಡ್ತೀವಿ. ಬೆಂಗಳೂರಿನ ಸದಾಶಿವನಗರದಲ್ಲಿ ನಿನ್ನೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶಾಲಾ ಕಟ್ಟಡವನ್ನು ಉಪಮುಖ್ಯಮಂತ್ರಿ ಡಾ CN ಅಶ್ವತ್ಥನಾರಾಯಣ ಹಾಗೂ ಸಂಸದ ಡಾ ಮಲ್ಲಿಕಾರ್ಜುನ ಖರ್ಗೆ ಉದ್ಘಾಟಿಸಿದರು. ಅಶ್ವತ್ಥನಾರಾಯಣ್, ಯಾವುದೇ ಪ್ರದೇಶ ಅಥವಾ ನಗರ ಅಭಿವೃದ್ಧಿಯಾಗಬೇಕಾದರೆ ಶಿಕ್ಷಣವೇ ಮೂಲ ಬುನಾದಿಯಾಗಿದೆ. ಗುಣಮಟ್ಟದ ಶಿಕ್ಷಣ ನೀಡುವ ಸಂಸ್ಥೆಗಳಿದ್ದ ಪ್ರದೇಶಗಳು ಎಲ್ಲಾ ರೀತಿಯಲ್ಲೂ ಪ್ರಗತಿ ಸಾಧಿಸಿರುವುದನ್ನು ಕಾಣಬಹುದು. ಬೆಂಗಳೂರು ನಗರ ಇಷ್ಟು ಬೆಳೆದಿರುವುದಕ್ಕೆ ಇಲ್ಲಿ ನೀಡುತ್ತಿರುವ ಗುಣಮಟ್ಟದ ಶಿಕ್ಷಣವೇ ಕಾರಣ ಎಂದು ಹೇಳಿದರು. ನಗರವಾಗಿ ಒಂದು ಸಮಾಜವಾಗಿ ಮುಂದುವರಿಬೇಕು ಅಂದರೆ ಮೂಲ ಬುನಾದಿನೇ ಶಿಕ್ಷಣ. ಹಾಗಾಗಿ ಶಿಕ್ಷಣ ಸಂಸ್ಥೆ ಎಲ್ಲಿ ಉತ್ತಮವಾಗಿ ಸ್ಥಾಪನೆ ಆಗುತ್ತೋ ಆ ಭಾಗದಲ್ಲಿ ನಾವು ಎಲ್ಲ ರೀತಿಯಾದಂಥ ಪ್ರಗತಿಯನ್ನು, ಸುಧಾರಣೆಗಳನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಈ ದಾರಿಯಲ್ಲಿ ನಮ್ಮ ಅದೃಷ್ಟವಶಾತ್ ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು ಇಡೀ ದೇಶದಲ್ಲಿ ಮೊದಲನೇದಾಗಿ ಖಾಸಗಿ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆಗಿದ್ದು ಕರ್ನಾಟಕದಲ್ಲೇ. ಇವತ್ತು ಬೆಂಗಳೂರು ಇವತ್ತು ಏನಾದ್ರು ಒಂದು ಮಟ್ಟಕ್ಕೆ ಇವತ್ತು ಚೆನ್ನಾಗಿ ಬೆಳೆದಿದೆ ಅಂದರೆ ಶಿಕ್ಷಣದ ಗುಣಮಟ್ಟದಿಂದ ಇವತ್ತು ಬೆಂಗಳೂರು ಒಂದು ದೊಡ್ಡ ನಗರವಾಗಿ ಬೆಳೀಲಿಕ್ಕೆ ಮೂಲ ಕಾರಣವಾಗಿದೆ. ಮಲ್ಲಿಕಾರ್ಜುನ ಖರ್ಗೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 800 ವರ್ಷಗಳ ಹಿಂದೆ ಸಾಮಾಜಿಕ ಸಮಾನತೆ ತರಲು ಬಸವಣ್ಣನವರು ಪ್ರಯತ್ನಿಸಿದ್ದರು. ಈ ಮೂಲಕ ಹೊಸ ಸಮಾಜ ನಿರ್ಮಾಣಕ್ಕೆ ಮುಂದಾಗಿದ್ದರು. ಆ ಕಾಲದಲ್ಲಿ ಮಾನವ ಹಕ್ಕುಗಳ ರಕ್ಷಣೆಗೆ ಹೆಚ್ಚಿನ ಒತ್ತು ನೀಡಲಾಗಿತ್ತು ಎಂದು ಹೇಳಿದರು. ಸಮಾಜದಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಕಂಡು ಹೊಸ ಸಮಾಜದ ರಚನೆಯನ್ನು ಮಾಡಬೇಕು, ಹೊಸ ಸಮಾಜನ ಸೃಷ್ಟಿ ಮಾಡಬೇಕು, ಹಾಗೆ ಮನುಷ್ಯರನ್ನ ನಾವು ಸಮಾನವಾಗಿ ಕಾಣಬೇಕು ಮತ್ತು ಇವತ್ತೇನು ನಾವು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ವರ್ಲ್ಡ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಹೇಳಿ ಈಗ ಅರ್ಜಿಗಳ ಕೊಟ್ಟು ಅದರ ಮಾನವೀಯ ಹಕ್ಕದ ಬಗ್ಗೆ ಅರಿವು ಮಾಡಿಕೊಡ್ತೇವೆ. ಆದರೆ ಈ ವಿಚಾರಗಳು ಅಂದಿನ ಕಾಲದಲ್ಲೇ ಪ್ರಾರಂಭ ಕರ್ನಾಟಕದಲ್ಲಿ ಆಗಿದೆ. ಕೊರೋನಾ ವ್ಯಾಕ್ಸಿನ್ ವಿತರಣೆ ಹಾಗೂ ಸಂಗ್ರಹಕ್ಕೆ ಬೆಳಗಾವಿಯಲ್ಲಿ ಪೂರ್ವ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಬೆಂಗಳೂರನ್ನು ಹೊರತುಪಡಿಸಿದರೆ ಹೆಚ್ಚಿನ ಪ್ರಮಾಣದಲ್ಲಿ ಲಸಿಕೆ ಸಂಗ್ರಹಕ್ಕೆ ಬೆಳಗಾವಿಯನ್ನು ಪ್ರಮುಖ ಕೇಂದ್ರವನ್ನಾಗಿ ಗುರುತಿಸಲಾಗಿದೆ. ಜಿಲ್ಲೆಯಲ್ಲಿ 32 ಲಕ್ಷ ಕೋವಿಡ್ ನಿರೋಧಕ ಲಸಿಕೆ ಸಂಗ್ರಹ ಸಾಮರ್ಥ್ಯಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಇಲ್ಲಿಂದಲೇ ಉತ್ತರ ಕರ್ನಾಟಕದ 8 ಜಿಲ್ಲೆಗಳಿಗೆ ಲಸಿಕೆಯನ್ನು ಪೂರೈಕೆ ಮಾಡಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಕೋವಿಡ್ ಲಸಿಕೆ ಜಿಲ್ಲಾ ಅನುಷ್ಠಾನ ಅಧಿಕಾರಿ ಈಶ್ವರ ಗಡಾದ, ಬೆಳಗಾವಿ ಜಿಲ್ಲೆಯಲ್ಲಿ ಮೊದಲ ಹಂತದಲ್ಲಿ ಸುಮಾರು 30,000 ಕೊರೋನಾ ವಾರಿಯರ್ಸ್ಗಳಿಗೆ ಲಸಿಕೆ ನೀಡಲು ಉದ್ದೇಶಿಸಲಾಗಿದೆ ಎಂದು ತಿಳಿಸಿದರು. ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದೀವಿ. ನಮ್ಮಲ್ಲಿ ಈಗಾಗಲೇ ಈ ಲಸಿಕೆ ಬಂದ ನಂತರ ಸ್ಟೋರ್ ಮಾಡೋದಿರ್ಬೋದು ಅಥವಾ ಯಾರ್ಯಾರಿಗೆ ಲಸಿಕೆಗಳನ್ನು ನೀಡಬೇಕು ಅಥವಾ ಬೆನಿಫಿಷರಿ ಅಂತ ಏನಂತೀವಿ ಅವರನ್ನು ತಯಾರು ಮಾಡೋ ದೃಷ್ಟಿಯಿಂದ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ನಾವು ಬೆನಿಫಿಷರಿಗಳನ್ನ ಕೋವಿನ್ ಆ್ಯಪ್ ಅನ್ನುವಂಥ ಭಾರತ ಸರ್ಕಾರದಿಂದ ವೃದ್ಧಿಪಡಿಸಿದಂಥ ಒಂದು ಪ್ಲಾಟ್ಫಾರ್ಮ್ ಕೋವಿನ್ ಆ್ಯಪ್ ಮುಖಾಂತರ ನಾವು
ಎಲ್ಲ ಬೆನಿಫಿಷರಿ ಹೆಸರುಗಳನ್ನು ನೋಂದಾಯಿಸಿಕೊಂಡಿದ್ದೀವಿ ಮೊಟ್ಟ ಮೊದಲನೇದಾಗಿ. ಜೊತೆಗೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಶಶಿಕಾಂತ್ ಮುನ್ಯಾಳ ಕನಿಷ್ಠ ತಾಪಮಾನದಲ್ಲಿ ಕೋವಿಡ್ ಲಸಿಕೆಗಳನ್ನು ಸಂಗ್ರಹಿಸಿಡಬೇಕಾಗುತ್ತದೆ. ಅದಕ್ಕಾಗಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರದಿಂದ 16,000 ಲಸಿಕೆ ಸಂಗ್ರಹ ಸಾಮರ್ಥ್ಯದ ವಾಕ್ ಇನ್ ಕೂಲರ್ ಬರಲಿವೆ ಎಂದು ತಿಳಿಸಿದರು. ಜೊತೆಗೆ ಆ ಬಂದ ನಂತರ ಲಸಿಕೆಗಳನ್ನ ವಿಭಾಗ ಲಸಿಕಾ ಏನು ಸೆಂಟರ್ಸ್ಗಳಿದಾವೆ, ವ್ಯಾಕ್ಸಿನೇಷನ್ ಸೆಂಟರ್ಸ್ಗಳಿದಾವೆ, ಅವರು ಜಿಲ್ಲೆಯಲ್ಲಿರ್ತಕ್ಕಂಥ 200 ಮೇಲ್ಪಟ್ಟು ವ್ಯಾಕ್ಸಿನೇಷನ್ ಸೆಂಟರ್ಗಳಿದ್ದಾವೆ. ಅಲ್ಲೂ ಕೂಡ ಕಳಿಸೋ ವ್ಯವಸ್ಥೆ ಮತ್ತು ಅಲ್ಲಿ ಕೋಲ್ಡ್ ಚೈನ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ನಾವು ಮಾಡ್ಕೊಂಡಿದ್ವಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಲ್ಲಿದ್ದಲು ಗಣಿಗಾರಿಕೆ ಆನ್ಲೈನ್ ಮೂಲಕ ಅನುಮತಿ ಪಡೆಯಲು ಅವಕಾಶ ಕಲ್ಪಿಸುವ ಏಕಗವಾಕ್ಷಿ ಅನುಮತಿ ವ್ಯವಸ್ಥೆ ಆನ್ಲೈನ್ ವೇದಿಕೆಗೆ ಇಂದು ಚಾಲನೆ ನೀಡಲಿದ್ದಾರೆ. ತಮ್ಮ ಟ್ವೀಟ್ ಸಂದೇಶದಲ್ಲಿ ಅವರು ಜನರಿಗೆ ಅನುಮತಿ ಕಲ್ಪಿಸಲು ವರ್ಚುವಲ್ ಕಾರ್ಯಕ್ರಮದ ಮೂಲಕ ಏಕಗವಾಕ್ಷಿ ವ್ಯವಸ್ಥೆಗೆ ಚಾಲನೆ ನೀಡಲಾಗುವುದು. ಈ ಸಂದರ್ಭದಲ್ಲಿ ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ ಹಾಜರಿರಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇದರ ನೇರ ಪ್ರಸಾರ ದೆಹಲಿಯಿಂದ. increase in income, higher living standards, poverty reduction. I often say that we should make the maximum use of our coal reserve while shifting to cleaner forms of energy. We cannot crush the energy aspiration of this nation in our quest to follow the best. The country has overcome that mindset. When it chose Sri Narendra Modi ji to power in 2014 and then again gave a thumping majority in 2019. In fact, commercial coal mining is a great example how the Modi government functions. We assure the transparency in the sector, liberalize the coal, offer the incentive on coal gasification and coal liquefaction, conducted the auction smoothly and fairly. ಇದೇ ಮೊದಲ ಬಾರಿಗೆ ಸಂಪೂರ್ಣ ಮಹಿಳಾ ಪೈಲಟ್ಗಳ ತಂಡಗಳನ್ನೊಳಗೊಂಡ ಏರ್ ಇಂಡಿಯಾ ವಿಮಾನ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಹೊರಟು ನಿನ್ನೆ ರಾತ್ರಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ತಲುಪಿತು. ಏರ್ ಇಂಡಿಯಾ ವಿಮಾನದ ಚಲಾವಣೆಯ ಎಲ್ಲಾ ಹೊಣೆಗಾರಿಕೆಯನ್ನು ಮುಖ್ಯ ಪೈಲಟ್ ಆಗಿರುವ ಕ್ಯಾಪ್ಟನ್ ಜಾಯ್ ಅಗರ್ವಾಲ್ ನೇತೃತ್ವದ 4 ಪೈಲಟ್ಗಳ ತಂಡ ನಿಭಾಯಿಸಿದೆ. ಇದು ಜಗತ್ತಿನ ಅತಿ ದೀರ್ಘ ವಿಮಾನ ಹಾರಾಟ ಮಾರ್ಗಗಳಲ್ಲಿ ಒಂದಾಗಿದೆ. ಈ ತಂಡದಲ್ಲಿ ಕ್ಯಾಪ್ಟನ್ ತನ್ಮಯ್ ಪಪಾಗರಿ, ಕ್ಯಾಪ್ಟನ್ ಆಕಾಂಕ್ಷಾ ಸೋನ್ವರಿ ಮತ್ತು ಕ್ಯಾಪ್ಟನ್ ಶಿವಾನಿ ಇದ್ದರು. ಏರ್ ಇಂಡಿಯಾದ ಎಐ 176 ವಿಮಾನವು ಸ್ಯಾನ್ ಫ್ರಾನ್ಸಿಸ್ಕೋ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಹೊರಟು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ತಲುಪಿದೆ. ಡಿಡಿ ನ್ಯೂಸ್ನೊಂದಿಗೆ ಕ್ಯಾಪ್ಟನ್ ಜಾಯ್ ಅಗರ್ವಾಲ್, ಇದೊಂದು ಉತ್ತಮ ಅನುಭವವಾಗಿತ್ತು. 2 ಸಿಲಿಕಾನ್ ನಗರಗಳಾದ ಸ್ಯಾನ್ ಫ್ರಾನ್ಸಿಸ್ಕೋ ಮತ್ತು ಬೆಂಗಳೂರು ನಡುವೆ ನೇರ ವಿಮಾನ ಸಂಪರ್ಕ ಕಲ್ಪಿಸಿರುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಾಗಿತ್ತು. ಅದು ಈಗ ಸಾಕಾರಗೊಂಡಿದೆ ಎಂದರು. ಮಹಿಳೆಯರು ಎಂದಿಗೂ ಕನಸು ಕಾಣುವುದನ್ನು ನಿಲ್ಲಿಸಬಾರದು. ತಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಅವಿರತವಾಗಿ ಶ್ರಮಿಸಬೇಕು ಎಂದು ಸಲಹೆ ನೀಡಿದರು. आपको मिलेगा आपका ये जो उड़ान थी सैन फ्रांसिस्को से बेंगलुरु की, ये दुनिया में सबसे लंबी उड़ानों में से एक है और जिसमें हमने सारे महिला विमान चालिकाएं उड़ा के लाई हैं और मुझे बहुत ही खुशी है. प्राइम मिनिस्टर मोदी जी का सपना था ये 2 सिलिकॉन वैली को कनेक्ट करने का, अमेरिका से इंडिया, सैन फ्रांसिस्को से बेंगलुरु का, जो आज साकार हुआ है. ಈಗ ಇಂದಿನ ಪತ್ರಿಕೆಗಳ ಎಣುಕುನೋಟ. ಬ್ರಿಟನ್ನಿಂದ ಬಂದಿಳಿದ 273 ಪ್ರಯಾಣಿಕರು, ವಲಸಿಗರ ಕೈಗಳಿಗೆ ಮುದ್ರೆ, ಸಿಮ್ ಕಾರ್ಡ್ ವಿತರಣೆ. ಲಸಿಕೆ ವಿತರಣೆಗೆ ಸಿದ್ಧತೆ ಪೂರ್ಣ, ರಾಜ್ಯಕ್ಕೆ ಒಟ್ಟು 24 ಲಕ್ಷ ಡೋಸ್, ಲಸಿಕೆ ದಾಸ್ತಾನು ಪರಿಶೀಲಿಸಿದ ಸಚಿವ ಸುಧಾಕರ್. ಸಿಎಂಗಳ ಜೊತೆ ಇಂದು ಮೋದಿ ವ್ಯಾಕ್ಸಿನ್ ಸಭೆ, ಮುಖ್ಯಮಂತ್ರಿ ಯಡಿಯೂರಪ್ಪ ಭಾಗಿ, ಜನವರಿ 16ರಿಂದ ದೇಶಾದ್ಯಂತ ಲಸಿಕೆ ವಿತರಣೆ. ಇಂದಿನಿಂದ ವಾರ್ಡ್ಗಳ ಹೆಚ್ಚಳ ಪ್ರಕ್ರಿಯೆ. ಅಂತಿಮ ದಿನ ಕದನ ಕೌತುಕ, ಆಸ್ಟ್ರೇಲಿಯಾ 6ಕ್ಕೆ 312 ಡಿಕ್ಲೇರ್ಡ್, ಭಾರತಕ್ಕೆ 407 ರನ್ ಸವಾಲು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಐಟಿಬಿಟಿ ರಾಜ್ಯದೆಲ್ಲೆಡೆ ವಿಸ್ತರಣೆ, ಡಿಸಿಎಂ ಅಶ್ವತ್ಥನಾರಾಯಣ. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಆದ್ಯತೆ, ಬೆಂಗಳೂರಲ್ಲೇ ರಾಜ್ಯದ 95% ಐಟಿಬಿಟಿ ವಹಿವಾಟು.
ಶಾಲೆ ಬಿಟ್ಟ ಮಕ್ಕಳ ಪತ್ತೆಗೆ ಮನೆ ಬಾಗಿಲ ಸಮೀಕ್ಷೆ, ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಶಿಕ್ಷಣ ಇಲಾಖೆ ಸೂಚನೆ. ರೇಡಿಯೋ ಮೂಲಕ ಪಠ್ಯ ಬೋಧನೆ, 1ರಿಂದ 4ನೇ ತರಗತಿ ಮಕ್ಕಳಿಗಾಗಿ ಇಂದಿನಿಂದ ಪ್ರಸಾರ. ಕರಕುಶಲ ವಸ್ತುಗಳ ಮಾರಾಟಕ್ಕೆ ಆಪ್, ಅಭಿವೃದ್ಧಿ ನಿಗಮದಿಂದ ಉಪಕ್ರಮ, 2 ತಿಂಗಳಲ್ಲಿ ಆನ್ಲೈನ್ ಸೇವೆ. ಹಕ್ಕಿ ಜ್ವರ 7 ರಾಜ್ಯಗಳಲ್ಲಿ ದೃಢ, ಮುನ್ನೆಚ್ಚರಿಕೆ ಕೈಗೊಳ್ಳಲು ರಾಜ್ಯಗಳಿಗೆ ಕೇಂದ್ರದ ಪತ್ರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನವರಿ 16ರಂದು ಕೋವಿಡ್ ಲಸಿಕೆ ಅಭಿಯಾನ, ಆರೋಗ್ಯ ಕಾರ್ಯಕರ್ತರಿಗೆ ಮೊದಲ ಆದ್ಯತೆ. ಇಂದು ಸಂಜೆ ಎಲ್ಲಾ ಮುಖ್ಯಮಂತ್ರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪ್ರಧಾನಿ ಸಂವಾದ. ಕೊರೋನಾ ಲಸಿಕೆ ವಿತರಣೆಗೆ ಅಗತ್ಯ ವ್ಯವಸ್ಥೆ, ಮೊದಲ ಹಂತದಲ್ಲಿ ರಾಜ್ಯಕ್ಕೆ 13.90 ಲಕ್ಷ ಲಸಿಕೆ ಲಭ್ಯ. ರಾಜ್ಯದಲ್ಲಿ ಹಕ್ಕಿ ಜ್ವರದ ಆತಂಕ ಇಲ್ಲ, ಸಚಿವ ಡಾ ಕೆ ಸುಧಾಕರ್. ಮೈಸೂರಿನಲ್ಲಿ ಶಿವರಾತ್ರೀಶ್ವರ ಶಿವಯೋಗಿ ಅವರ ಜಯಂತಿ, ಜನಸೇವಕ ಸಮಾವೇಶಕ್ಕೆ ಚಾಲನೆ ನೀಡಲಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಬೆಂಗಳೂರು ತಲುಪಿದ ಸಂಪೂರ್ಣ ಮಹಿಳಾ ಪೈಲಟ್ಗಳನ್ನೊಳಗೊಂಡ ವಿಮಾನ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.